ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ವಿ ನೀಟ್ 2024 ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನಾದರೂ ಫೈನಲ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಬರಬಹುದಾ ಅಂತ. ಇದು ಒಂದು ಭವಿಷ್ಯದ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ತೀರ್ಪಾಗಿರೋದಕ್ಕೆ ಇವತ್ತು ಏನಾದರೂ ಒಂದು ತೀರ್ಪು ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದು ಸುಳ್ಳಾಯಿತು. ಸುಪ್ರೀಂ ಕೋರ್ಟ್ದವರು ಇವತ್ತಿನ ಒಂದು ಹಿಯರಿಂಗನ್ನು ಜುಲೈ 18ಕ್ಕೆ ಮುಂದಾಕಿದರು. ಸೊ ಹೀಗೆ ಹಾಕೋದಕ್ಕೆ ಪರ್ಟಿಕ್ಯುಲರ್ ರೀಸನ್ಗಳು ಇಲ್ಲದೆ ಇರ್ಬೋದು, ಆದರೆ ಇವತ್ತು ಯಾಕೋ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ನ ಕೊಡೋದಕ್ಕೆ ಮನಸ್ಸನ್ನು ಮಾಡಲಿಲ್ಲ. ಈವನ್ ಹಿಯರಿಂಗೇ ಸ್ಟಾರ್ಟ್ ಆಗಲಿಲ್ಲ. ಸೊ ಡೈರೆಕ್ಟಾಗಿ ಜುಲೈ 18ಕ್ಕೆ ಇದನ್ನು ಮುಂದೆ ಹಾಕಲಾಗಿದೆ. ಸೊ ಜುಲೈ 18 ತನಕ ನಿಮ್ಮ ಕ್ಯೂರಿಯಾಸಿಟಿಯನ್ನು ಇಟ್ಕೊಳ್ಳೇಬೇಕು. ಬಟ್ ಇನ್ ಬಿಟ್ವೀನ್ ನಿಮಗೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲಿಂದಲೂ ಕೂಡ ಯಾರೇ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾಗಲೂ ಕೂಡ ಪ್ರಾಕ್ಟಿಕಲಿ ಥಿಂಕ್ ಮಾಡಿಬಿಟ್ಟು ನಾನು ಹೇಳ್ತಾ ಇರೋದಿಷ್ಟೇ ಆಗಿತ್ತು, ರೀನೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇನೆ ನನ್ನ ಒಂದು ಸ್ಟ್ಯಾಂಡ್ ಆಗಿತ್ತು. ಸೊ ಇವತ್ತಿಗೂ ಕೂಡ ನೀವು ಇವತ್ತು ಕೇಳಿದರೆ ಅಥವಾ ಇನ್ನೂ ಒಂದು ತಿಂಗಳ ಹಿಂದೆ ನನ್ನನ್ನು ಕೇಳಿದ್ರು ಕೂಡ ನನ್ನ ಡಿಸಿಷನ್ ಒಂದೇ ಇರ್ತಿತ್ತು, ದಟ್ ಈಸ್ ನೋ ರೀನೀಟ್ ಡೆಫಿನೆಟ್ಲಿ. ಸೊ ಯಾಕಂತಂದರೆ 25 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲಿ ರೀನೀಟನ್ನು ಮಾಡೋದು ಇಟ್ ಈಸ್ ನಾಟ್ ಈಸಿ. ಅದನ್ನು ಥಿಂಕ್ ಮಾಡಬೇಕು. ಡೆಫಿನೆಟ್ ಆಗಿ ಈಗ 600, 650 ಬಿದ್ದಂಥ ವಿದ್ಯಾರ್ಥಿಗಳಿಗೆ ರೀನೀಟನ್ನು ಮಾಡ್ತೀವಿ ಅಂದಾಗ ಬೇಜಾರಾಗ್ತದೆ. 500, 550, 400, 450 ಬಿದ್ದಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರೀನೀಟ್ ಮಾಡಿದರೆ ಖುಷಿ ಆಗ್ತಿತ್ತು. ಅಂದರೆ ಯಾವ ವಿದ್ಯಾರ್ಥಿಗಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಖುಷಿಪಡಿಸುವಂಥ ಒಂದು ತೀರ್ಪು ಯಾರೂ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇವತ್ತಿನ ತೀರ್ಪನ್ನು ಜುಲೈ 18ಕ್ಕೆ ಮುಂದಾಕಲಾಗಿದೆ. ಜುಲೈ 18ಕ್ಕೆ ಏನಾಗ್ತದ ಅಂತ ನೋಡೋಣಂತೆ. ಬಟ್ ಇದಕ್ಕಿಂತ ಮುಂಚೆ ರೀನೀಟ್ ಆಗುವಂಥ ಸಾಧ್ಯತೆಗಳು ಏನು ಅಂತ ಕೇಳಿದರೆ, ಸೊ ಡೆಫಿನೆಟ್ಲಿ ರೀನೀಟ್ ಆಗುವಂಥ ಸಾಧ್ಯತೆಗಳು ಯಾವುದೂ ಇಲ್ಲ. ಯಾಕಂತಂದರೆ ಮೊದಲು ಒಂದು ಸಣ್ಣ ಸ್ಟೋರಿಯನ್ನು ಹೇಳಿಬಿಡ್ತೀನಿ. ಮೊನ್ನೆ ನಡೆದಂಥ ಲಾಸ್ಟ್ ಹಿಯರಿಂಗಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, CBIದವರು NTA ಕೆಲವೊಂದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಿದ್ರು, ಕೆಲವೊಂದಷ್ಟು ರಿಪೋರ್ಟ್ಗಳನ್ನು ಕೇಳಿದರು. CBIದವರಿಗೂ ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ಕೇಳಿದರು. ಸೊ ಅದರಲ್ಲಿ ಮೇನ್ ಅಂತಂದರೆ NTA ನೀವು ಡಾಟಾ ಅನಾಲಿಟಿಕ್ಸನ್ನು ಇನ್ನೊಂದು ಸಾರಿ ಮಾಡಬೇಕು, ಯಾರಾದರೂ ಥರ್ಡ್ ಪಾರ್ಟಿಯವ್ರ ಹತ್ರ ಮಾಡಿಸಿ ಅಂತ ಹೇಳಿದರು. ಅದಕ್ಕೆ ಈ ಒಂದು NTA ಏನು ಮಾಡಿದರು ಅಂತಂದರೆ IIT ಮದ್ರಾಸ್ ಕಡೆಯಿಂದ ಒಂದು ಡಾಟಾ ಅನಾಲಿಟಿಕ್ಸ್ ಟೀಮನ್ನು ಹೈಯರ್ ಮಾಡಿಬಿಟ್ಟು ಆ ಒಂದು ಡಾಟಾ ಅನಾಲಿಸಿಸ್ ಟೀಮಲ್ಲಿ ಈ ಒಂದು ವಿಷಯವನ್ನು ಕೊಟ್ಟುಬಿಟ್ಟು ಇದರ ಬಗ್ಗೆ ಒಂದು ಡಾಟಾ ಅನಾಲಿಸಿಸ್ ಕೊಡಿ ಅಂತ ಹೇಳಿದರು. ಬಟ್ ಆ ಒಂದು ಡಾಟಾ ಅನಾಲಿಸಿಸನ್ನು ಏನು ಕೊಟ್ಟರು, ಸೊ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಅವರು ಹೇಳಿರುವಂಥ ಸಮರಿ ಇಷ್ಟೇ. ಆ ಒಂದು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಬೆಲ್ ಶೇಪ್ಡ್ ಕರ್ವನ್ನು ಫಾಲೋ ಮಾಡ್ತದೆ. ಅಂದರೆ ಈ ಒಂದು ರಿಸಲ್ಟಲ್ಲಿ, ಈ ವರ್ಷದ ಒಂದು ರಿಸಲ್ಟಲ್ಲಿ ಯಾವುದೇ ರೀತಿಯ ಎಬ್ನಾರ್ಮೆಲಿಟಿ ಇಲ್ಲ. ಇಷ್ಟೊಂದು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಾಗ ಈ ರೀತಿ ರಿಸಲ್ಟ್ ಸ್ಪೈಕ್ ಆಗುವಂಥದ್ದು ಇದು ಕಾಮನ್ ಅಂತ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಅವರ ಒಂದು ಅನಾಲಿಸಿಸ್ ಪ್ರಕಾರ ಎಬ್ನಾರ್ಮೆಲಿಟಿ ಅಂತ ಏನು ನಾವು ಹೇಳ್ತೀವಿ ಅದು ಇಲ್ಲ. ಮಾಲ್ ಪ್ರಾಕ್ಟೀಸ್ ಅನ್ನೋದು ನಡೆದಂತಹ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ. ಬಟ್ ವಿದ್ಯಾರ್ಥಿಗಳು ಟಾಪ್ ಮಾಡೋದಕ್ಕೆ ಎಸ್ಪೆಷಲಿ 550ರಿಂದ 720 ಮಾರ್ಕ್ಸ್ ತನಕ ಏನು ಓವರಾಲ್ ಇನ್ಕ್ರೀಸ್ ಆಗಿದೆ, ಸ್ಪೈಕ್ ಆಗಿದೆ ರಿಸಲ್ಟು. ಸೊ ಅದಕ್ಕೆ ಮೇನ್ ಕಾರಣ ಅಂತ ಅಂದರೆ ಅವ್ರು ಹೇಳಿರುವಂಥದ್ದು 25% ಸಿಲೆಬಸ್ಸನ್ನು ಕಟ್ ಮಾಡಿರುವಂಥದ್ದು. ಸೊ ದಟ್ ಈಸ್ ಅ ಮೇನ್ ರೀಸನ್ ಫಾರ್ ಹೈಯರ್ ನೀಟ್ UG ಸ್ಕೋರ್ಸ್ ಆಫ್ ದಿಸ್ ಇಯರ್ ಅಂಥೇಳಿ IIT ಅವರು ರಿಪೋರ್ಟನ್ನು ಕೊಟ್ಟರು. ಸೊ ಇದು IIT ಅವರು ರಿಪೋರ್ಟನ್ನು ಕೊಟ್ಟರು ಅಥವಾ NTA ರಿಪೋರ್ಟನ್ನು ತಗೊಂಡ್ರು, ಅದು ಅವರಿಗೆ ಬಿಟ್ಟಿದ್ದು. ಬಟ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಅದು NTA ಇರ್ಬೋದು, ಯಾವುದೇ ಗೌರ್ಮೆಂಟ್ ಏಜೆನ್ಸಿ ಇರ್ಬೋದು, ತಾವು ಸೋತಿದ್ದೀವಿ, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಅದು ಆಗಿರಲೇಬಹುದು, ಆಗಿಲ್ಲದೇನೂ ಇರ್ಬೋದು. ಸೊ ಮೊದಲೇ NTA ಮತ್ತು ಸೆಂಟ್ರಲ್ ಗೌರ್ಮೆಂಟ್ದವರು ಅಫಿಡವಿಟನ್ನು ಕೊಟ್ಟಿದ್ದರು, 25 ಲಕ್ಷ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದು ಒಂದು ಪಾಯಿಂಟ್ ಸುಪ್ರೀಂ ಕೋರ್ಟ್ ಮುಂದೆ ಇದ್ದರೂ ಕೂಡ ಸುಪ್ರೀಂ ಕೋರ್ಟ್ದವರು ಈ ಲೀಕ್ ಆಗಿರುವಂಥ ಸಮಯ ಏನಿದೆ, ಲೀಕ್ ಹೇಗಾಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಆಗಿದೆಯಾ, ಫಿಸಿಕಲಿ ಆಗಿದೆಯಾ, ಇವೆಲ್ಲವನ್ನು ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಸೊ ಲಾಸ್ಟ್ ಆಪ್ಷನ್ ಈಸ್ ರೀನೀಟ್ ಅಂತಲೂ ಕೂಡ ಲಾಸ್ಟ್ ಹಿಯರಿಂಗಲ್ಲಿ ಹೇಳಿದರು. ಸೊ ಆದರೆ NTA ಏನು ಮಾಡಿದರು ಅಂತಂದರೆ ಒಂದು ಡಾಟಾ ಅನಾಲಿಟಿಕ್ಸ್ ಟೀಮನ್ನು ಹೈಯರ್ ಮಾಡಿದರು IIT ಮದ್ರಾಸ್ ಅವರ ಕಡೆಯಿಂದ ರಿಪೋರ್ಟನ್ನು ನಿನ್ನೆ ಸಬ್ಮಿಟ್ ಮಾಡಿಸಿದ್ದಾರೆ. ಅವರ ಒಂದು ರಿಪೋರ್ಟಲ್ಲಿ ಯಾವುದೇ ರೀತಿ ಬಹಳಷ್ಟು ಎಬ್ನಾರ್ಮೆಲಿಟೀಸ್,
ಇದೇನು ಸಣ್ಣ ಪುಟ್ಟ ಎಬ್ನಾರ್ಮ್ಯಾಲಿಟೀಸ್ ಏನಿದೆ ಅವರ ಪ್ರಕಾರ ಇದು ಸಣ್ಣ ಪುಟ್ಟ ಎಬ್ನಾರ್ಮ್ಯಾಲಿಟೀಸು. ಸೊ ಈ ಎಬ್ನಾರ್ಮ್ಯಾಲಿಟೀಸ್ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೆದಾಗ ಆಗೇ ಆಗ್ತದೆ. ಸೊ ಅದಕ್ಕೆ ಮೇನ್ ಕಾರಣ 25% ಸಿಲೆಬಸ್ ಕಟ್ ಆಗಿರೋದು ಕೂಡ ಹೌದು ಅಂತ ಹೇಳಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ರೀಸನ್ನು. ಸೊ ಸುಪ್ರೀಂ ಕೋರ್ಟ್ದವರು ಡೆಫಿನೆಟ್ಲಿ ರೀನೀಟ್ ಮಾಡುವುದರ ಬಗ್ಗೆ ಯೋಚನೆಯನ್ನು ಮಾಡದೇ ಇರೋ ಹಾಗೆ ಮಾಡುವಂತಹ ಒಂದು ರೀಸನ್ನು. ಎರಡನೇದಾಗಿ CBI ಅವರ ರಿಪೋರ್ಟ್ ಏನಿತ್ತು, CBIದವರು ರಿಪೋರ್ಟನ್ನು ಕೊಟ್ಟಿದ್ರು. ಅದೇನು ಕೊಟ್ಟರು ಅಂತಂದರೆ ನಿನ್ನೆ ಸೊ ಎಲ್ಲ ಎನ್ವಲೋಪ್ಗಳು ಸೀಲ್ಡ್ ಆಗಿದೆ, ಕವರ್ಡ್ ಆಗಿತ್ತು. ಸೊ ಎಲ್ಲೂ ಕೂಡ ಮಾಸ್ ಲೆವೆಲಲ್ಲಿ ಮಾಸ್ ಕಾಪಿ ಅನ್ನೋದು ಆಗಿಲ್ಲ, ಮಾಸ್ ಲೀಕ್ ಅನ್ನೋದು ಆಗಿಲ್ಲ. ಪಟ್ನಾ ಕೆಲವೊಂದು ಸೆಂಟರ್ಗಳಲ್ಲಿ ಲೀಕ್ ಆಗಿದ್ದರೂ ಕೂಡ ಇದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿರಲ್ಲ. ಸೊ ಶೇರ್ ಆಗಿದ್ರು ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆಗಿಲ್ಲ. ಸೊ ಅಂಥ ಪಟ್ನಾದಲ್ಲಿ ಒಂದು 2-3 ವಿದ್ಯಾರ್ಥಿಗಳ ಕೈಯಲ್ಲಿ ಹಿಂದಿನ ದಿನ ಪೇಪರ್ ಸಿಕ್ಕಿದೆ ಅಂತ ಏನು ಈ ಒಂದು FIR ಅಲ್ಲಿ ಇತ್ತು. ಸೊ ಅಂತಹ ವಿದ್ಯಾರ್ಥಿಗಳ ಮಾರ್ಕ್ಸ್ ಕೂಡ 185, 200 ಒಳಗೆ ಇದೆ ಹೊರತು 600, 700 ಇಲ್ಲ. ಅಂದರೆ ಈ ಒಂದು ಪೇಪರ್ ಲೀಕ್ ಅನ್ನೋದು ಮೇಜರ್ ಲೆವೆಲಲ್ಲಿ ಇದು ಅಫೆಕ್ಟ್ ಆಗಿಲ್ಲ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅಷ್ಟೇ ಸಿಕ್ಕಿತ್ತು. ಆದ್ದರಿಂದ ಫೈನಲ್ ಒಂದು ಏನದು ಕನ್ಕ್ಲೂಷನ್ ಅಂತ ಅಂದರೆ ಮಾಸ್ ಲೆವೆಲಲ್ಲಿ ಲೀಕ್ ಆಗಿಲ್ಲ, ವಿದ್ಯಾರ್ಥಿಗಳಿಗೆ ಮೊದಲೇ ಪೇಪರ್ ಸಿಕ್ಕಿಲ್ಲ ಅನ್ನೋದನ್ನು ರಿಪೋರ್ಟನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಅದರ ಜೊತೆಗೆ CBIದವರು ಇನ್ನೂ ಒಂದು ಮಾತನ್ನು ತಮ್ಮ ಅಫಿಡವಿಟಲ್ಲಿ ಹೇಳಿದ್ದೇನಂತಂದರೆ, ತಮ್ಮ ಒಂದು ತನಿಖೆಯನ್ನು ಮಾಡೋದಕ್ಕೆ ಇನ್ನೂ ಕೂಡ ನಮಗೆ 1 ತಿಂಗಳ 2 ತಿಂಗಳ ಟೈಮ್ ಬೇಕಾಗ್ತದೆ, ಸಮಯ ಬೇಕಾಗ್ತದೆ. ಸೊ ಈ ಸಂದರ್ಭದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಈ ರೀತಿ ಈ ಒಂದಷ್ಟು ಇಶ್ಯೂಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಪೇಪರ್ ಲೀಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಶ್ಯೂಗಳಲ್ಲಿ, ಅಂಥವರನ್ನು ಕೌನ್ಸ್ಲಿಂಗಿಂದ ಬ್ಯಾನ್ ಮಾಡುವಂಥ ಯೋಚನೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಕೌನ್ಸ್ಲಿಂಗ್ ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದಾಗ ಆವಾಗ ಏನಾದರೂ ಹೊಸ ಹೊಸ ವಿಷಯಗಳು ಬೆಳಕಿಗೆ ಬಂದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಅಂತ ಬಂದಾಗ ಅಂತಹ ವಿದ್ಯಾರ್ಥಿಗಳನ್ನು ಮೆಡಿಕಲ್ ಕೌನ್ಸ್ಲಿಂಗಿಗೆ ಅವ್ರನ್ನ ಹಾಜರುಪಡಿಸೋ ಹಾಗಿಲ್ಲ. ಹೀಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಇನ್ವಾಲ್ವ್ ಆಗಿರುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ CBI ಆಗಿರ್ಬೋದು ಮತ್ತು NTA ಏನು ಡಾಟಾ ಅನಾಲಿಟಿಕ್ಸ್ ಟೀಮನ್ನು IIT ಮದ್ರಾಸ್ ಕಡೆಯಿಂದ ಹೈಯರ್ ಮಾಡಿಕೊಂಡು ಅವರಿಂದ ರಿಪೋರ್ಟನ್ನು ಕೊಡಿಸಿದ್ದಾರೆ. ಇವೆಲ್ಲ ರಿಪೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಇರೋದೇನಂತಂದರೆ ಮಾಸ್ ಲೆವೆಲಲ್ಲಿ ಕಾಪಿ ಆಗಿಲ್ಲ, ಒಬ್ಬರೋ ಇಬ್ಬರು ಕಾಪಿ ಮಾಡಿದರೂ ಕೂಡ ಅಥವಾ ಪೇಪರ್ ಮೊದಲೇ ಸಿಕ್ಕಿದ್ರು ಕೂಡ ಅವರ ಮಾರ್ಕ್ಸ್ ಕಡಿಮೆ ಆಗಿದೆ. ಈ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೀನೀಟನ್ನು ಮಾಡಬೇಕು ಅನ್ನೋದು ಇಟ್ ಈಸ್ ನಾಟ್ ಅ ಕರೆಕ್ಟ್ ಒನ್ ಅನ್ನೋದನ್ನು ಸೊ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು. ಅದೇ ಕಾರಣಕ್ಕೆ ನಾನು ಕೂಡ ಬಹಳ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ, 18ನೇ ತಾರೀಕಿನ ತನಕ ನಾವು ಸುಪ್ರೀಂ ಕೋರ್ಟ್ ರಿಪೋರ್ಟಿಗೆ ವೇಟ್ ಮಾಡಲೇಬೇಕು, ಹಿಯರಿಂಗಿಗೆ ವೇಟ್ ಮಾಡಲೇಬೇಕು. ಬಟ್ ಅವತ್ತೂ ಕೂಡ ಮತ್ತು ಮುಂದೆ ಹೋಗಬಾರ್ದು ಅಥವಾ ಮುಂದೆ ಹಾಕಬಾರ್ದು, ಹಿಯರಿಂಗನ್ನು ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಏನಿಲ್ಲ. ಆದರೆ ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ, ಸೊ ತಾವು ಯಾವುದೇ ರೀತಿಯ ಪ್ಯಾನಿಕ್ಕಿಗೆ ಒಳಗಾಗೋದಕ್ಕೆ ಅವಶ್ಯಕತೆ ಇಲ್ಲ. ಸೊ ರೀನೀಟ್ ಆಗ್ತದ ಅಂಥೇಳಿ ತಲೆ ಬುಡ ಎಲ್ಲ ಮೇಲ್ ಮಾಡಿಕೊಂಡು ಓದುವಂಥ ಅವಶ್ಯಕತೆಯೂ ಇಲ್ಲ. ಸೊ ನಿಮಗೆ ಓದ್ತೀನಿ ಅಂದರೆ ಬೇಡ ಅನ್ನೋದಕ್ಕೆ ನಾನು ಯಾರು, ಬಟ್ ರೀನೀಟ್ ಆಗುವಂಥ ಚಾನ್ಸಸ್ಗಳು ಯಾವುದೇ ಇಲ್ಲ. ಹಾಗಂತೇಳಿ ನಿಮ್ಮ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಈಗ ಕೌನ್ಸ್ಲಿಂಗ್ ಜುಲೈ 1st ವೀಕು ಹೋಗ್ಬೋದು, ಜುಲೈ 2nd ವೀಕು ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ ಆಗಸ್ಟ್ 1st ವೀಕ್ ಹೋಗ್ಬೋದು, ಆಗಸ್ಟ್ 2nd ವೀಕ್ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಯು ಹ್ಯಾವ್ ಟು ಹ್ಯಾವ್ ಅ ಪೇಷನ್ಸ್ ಅಷ್ಟೇ, ರೈಟ್? ಬಟ್ ಸುಪ್ರೀಂ ಕೋರ್ಟ್ದವರಿಗೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಇನ್ನೂ ಮುಂದಕ್ಕೆ ಹಾಕುವಂತಹ ಕೆಲಸವನ್ನು ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ನನಗಿದೆ. ಸುಪ್ರೀಂ ಕೋರ್ಟ್ದವರು ಒಂದು ಡಿಸಿಷನ್ನ 18ನೇ ತಾರೀಕಿಗೆ ಕೊಟ್ಟೇ ಕೊಡ್ತಾರೆ. ಅಲ್ಲಿ ತನಕ ವೇಟ್ ಮಾಡೋಣಂತೆ. ಬಟ್ IIT ಅವರ ರಿಪೋರ್ಟ್ ಆಗಿರ್ಬೋದು, CBI ಅವರ ರಿಪೋರ್ಟ್ ಆಗಿರ್ಬೋದು, ಯಾವುದೂ ಕೂಡ ರೀಟೆಸ್ಟನ್ನು ಸಪೋರ್ಟ್ ಮಾಡೋ ಹಾಗೆ ಅಥವಾ ರೀಟೆಸ್ಟನ್ನು ಇಂಪೋಸ್ ಸುಪ್ರೀಂ ಕೋರ್ಟ್ದವರು ರೀಟೆಸ್ಟನ್ನು ಇಂಪೋಸ್ ಮಾಡೋ ಅಂಥ ರೀತಿಯಲ್ಲಿ ಯಾವುದೂ ಕೂಡ ಇಲ್ಲ. ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮಾರ್ಕ್ಸ್ ಏನಿದೆ, ಎಸ್ಪೆಷಲಿ ಇನ್ ದ ಕರ್ನಾಟಕ, ನೀವೆಲ್ಲ ಕಷ್ಟಪಟ್ಟು ಪಡ್ಕೊಂಡಿರೋಂಥ ಮಾರ್ಕ್ಸ್ ಅದು ವರಿ ಮಾಡ್ಕೋಬೇಡಿ. ನಿಮಗೆ ಕಡಿಮೆ ಬಿದ್ದಿದ್ರೂ ಕೂಡ ಅದು ನೀವೇ ಪಡ್ಕೊಂಡಿರೋದು, ಜಾಸ್ತಿ ಬಿದ್ದಿದ್ರೂ ಕೂಡ ಅದು ನೀವೇ ಪಡ್ಕೊಂಡಿರೋದೇ ಹೊರತು ಸೊ ಇದು ಕಾಪಿ ಮಾಡಿರೋದಾಗಲಿ ಅಥವಾ ಪೇಪರ್ ಸಿಕ್ಬಿಟ್ಟು ಈ ರೀತಿ ಆಗಿರೋದಾಗಲಿ ಯಾವುದೂ ಕರ್ನಾಟಕದಲ್ಲಿ ಆದಂಥ ಉದಾಹರಣೆಗಳು ಯಾವುದೂ ಇಲ್ಲ. ಅದಕ್ಕೆ
ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹೆದರುವಂಥ ಅವಶ್ಯಕತೆ ಇಲ್ಲ, ರೀನೀಟ್ ಆಗೋದಿಲ್ಲ, ವರಿ ಮಾಡ್ಕೋಬೇಡಿ. 18ನೇ ತಾರೀಕು ತನಕ ವೇಟ್ ಮಾಡೋಣಂತೆ. ಕೌನ್ಸಿಲಿಂಗ್ ಪ್ರೊಸೀಜರ್ಗಳು ಅದಕ್ಕಿಂತ ಮುಂಚೆ ಏನೇನು ಸ್ಟಾರ್ಟ್ ಆಗ್ತದೆ ಅದರ ಪ್ರಕಾರ ಹೇಳ್ತಾ ಹೋಗ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇವತ್ತಿನ ಒಂದು ಹಿಯರಿಂಗ್ ಜುಲೈ 18ಕ್ಕೆ ಮುಂದೋಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.